ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ವಿಶ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 68ನೇ ಪುಣ್ಯ ಸ್ಮರಣವನ್ನು ನಾವು ಎಲ್ಲರೂ ಇವತ್ತು ಈಗ ತಾನೇ ಮಾಡಿದ್ವಿ. ಒಂದು ಮಾನವೀಯತೆ ಮತ್ತು ಸಮಾನತೆ ಇರುವ ಒಂದು ಸಮುದಾಯವನ್ನು ಕಟ್ಟಲಿಕ್ಕೆ ತನ್ನ ಇಡೀ ಜೀವನವನ್ನು ಅರ್ಪಣೆ ಮಾಡಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರುವ ವಿಚಾರನೆ. ಒಂದು ಅತಿ ಬಡವ ಒಂದು ಕುಟುಂಬದಿಂದ ಹುಟ್ಟಿ ಅದನ್ನು ಒಂದು ಸವಾಲಾಗಿ ಅವರು ಅದನ್ನು ಎದುರಿಸಿ ಅವ್ರ ಕೈಯಲ್ಲಿ ಎಷ್ಟು ಆಗುತ್ತೋ, ಈಗ ಅವರು ಇಂಗ್ಲೆಂಡ್ ಅಲ್ಲಿ ಹೋಗಿ ಓದಿದ್ದಾರೆ, ಅಮೆರಿಕಾದಲ್ಲಿ ಹೋಗಿ ಓದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಹೇಳೋ ವಿಚಾರಕ್ಕೆ ಒಂದು ತೂಕ ಬರಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ತಯಾರಿ ಆಗ್ಬೇಕು. ಅದಕ್ಕೋಸ್ಕರ ಅವರು ಎಜುಕೇಶನ್ ಅಲ್ಲಿ ಅವ್ರು ತಯಾರಿ ಮಾಡ್ಕೊಂಡಿದ್ದಾರೆ. ಎಷ್ಟೋ ಒಂದು ಸವಾಲುಗಳಿದ್ರು ಬರೀ ಅದನ್ನು ವೀಕ್ಷಣೆ ಮಾಡಿ ಇಷ್ಟೇ ನಮ್ಮ ಕೈಯಲ್ಲಿ ಆಗುತ್ತೆ, ನಾವು ಹಂಗೆ ನೋಡ್ಕೊಂಡು ಹೋಗೋಣ ಇಡೀ ಜೀವನದಲ್ಲಿ ಅಂತ ಅವರು ಅನ್ಕೊಂಡಿರ್ಲಿಲ್ಲ. ಆ ಸವಾಲನ್ನು ಎದುರಿಸಿ ಹೇಗೆ ಅವ್ರನ್ನ ತಯಾರಿ ಮಾಡಿಕೊಂಡು ಒಂದು ವಿಚಾರವನ್ನು ಹೇಳಿದ್ರೆ ಅದಕ್ಕೆ ತೂಕ ಬರುತ್ತೆ ಅಂತ ಎಲ್ಲ ಅವ್ರು ಯೋಚನೆ ಮಾಡಿ ಇಡೀ ವಿಶ್ವದಲ್ಲಿ ಹೋಗಿ ಎಲ್ಲ ಯೂನಿವರ್ಸಿಟೀಸ್ ಅಲ್ಲಿ ಎಲ್ಲ ಕಲ್ತ್ಕೊಂಡು ಬಂದು ಮತ್ತು ನಮ್ಮ ಭಾರತ ದೇಶದಲ್ಲಿ ಕೂಡ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇರಬಹುದು ಅಥವಾ ನಮ್ಮ ಸಂವಿಧಾನ ರಚನೆಯಲ್ಲಿ ಇರಬಹುದು, ಅವ್ರದ್ದೇ ಕೊಡುಗೆ ಬಹಳ ದೊಡ್ಡದು. ಅದಿಲ್ಲದೆ ನಮ್ಮ ಸಮುದಾಯದಲ್ಲಿ ಸ್ವಾತಂತ್ರ್ಯದ ಮುಂಚೆ ಏನೇನು ಸವಾಲುಗಳಿತ್ತು, ಅದು ಕಾಸ್ಟ್ ಸಿಸ್ಟಮ್ ಇರಬಹುದು, ಅನ್ಟಚಬಿಲಿಟಿ ಇರಬಹುದು, ಅಥವಾ ವುಮೆನ್ಗೆ ಏನೇನು ಆಪರೇಷನ್ ಇರಬಹುದು, ಅದೆಲ್ಲದಕ್ಕೂ ಒಂದು ಉತ್ತರ ನಮ್ಮ ಸಂವಿಧಾನದಲ್ಲಿ ಇದೆ. ಈಗ ಆರ್ಟಿಕಲ್ 15 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪ್ರಿವೆಂಟ್ಸ್ ಡಿಸ್ಕ್ರಿಮಿನೇಷನ್ ಆನ್ ಜೆಂಡರ್, ಅಂದ್ರೆ ಒಂದು ಹೆಂಗಸರು ಅಥವಾ ಗಂಡಸರು ಅಂತ ಯಾವ ರೀತಿಯಲ್ಲಿನೂ ಒಂದು ತಾರತಮ್ಯ ಇರಬಾರ್ದು ಎಲ್ಲಾ ರಂಗದಲ್ಲಿ ಕೂಡ. 1928ರಲ್ಲಿ ಒಬ್ಬ ಮಹಿಳೆಯರಿಗೆ ಪೇಯ್ಡ್ ಮೆಟರ್ನಿಟಿ ಬೆನಿಫಿಟ್ಸ್ ಅನ್ನು ಅವರು ಫಸ್ಟ್ ಟೈಮ್ ಇಡೀ ಭಾರತ ದೇಶದಲ್ಲಿ ಅವ್ರು ತಗೊಂಡು ಬಂದಿದ್ದಾರೆ, ಮಹಾರಾಷ್ಟ್ರದಲ್ಲಿ ಫಸ್ಟ್ ಟೈಮ್. ಸೊ ಅದೆಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಈ ಒಂದು ಕೊಠಡಿಯಲ್ಲಿ ಇಷ್ಟೊಂದು ಮಹಿಳೆಯರು ಇದ್ದಾರೆ, ಅದಕ್ಕೆಲ್ಲನೂ ಕಾರಣಕರ್ತ ಅವರೇ. ಸೊ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ನಮ್ಮ ಇಡೀ ದೇಶಕ್ಕೆ ಒಂದು ಬಡ ಕುಟುಂಬದಿಂದ ಒಬ್ಬರು ಈಗ ಒಂದು ಉನ್ನತ ಸ್ಥಾನದಲ್ಲಿ ಯಾವುದೋ ಇರಲಿ, ಈಗ ಪೊಲಿಟಿಕಲ್ ಇರ್ಬೋದು ಅಥವಾ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಇರ್ಬೋದು, ಜುಡಿಷಿಯಲ್ ಅಲ್ಲಿ ಇರ್ಬೋದು, ಅದಕ್ಕೆ ಕಾರಣ ನಮ್ಮ ಸಂವಿಧಾನ, ಅದಕ್ಕೆ ಕಾರಣ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ನಂದು ಅನಿಸಿಕೆ ಏನಂತ ಹೇಳಿದ್ರೆ, ಪ್ರತಿಯೊಂದು ಫ್ಯಾಮಿಲಿಯಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ಈ ಒಂದು ಏನು ಒಂದು ಆದರ್ಶಗಳು ಇರುವ ಒಬ್ಬ ವ್ಯಕ್ತಿ ಇದ್ರೆ ನಮ್ಮ ಸಮುದಾಯ ಇನ್ನೂ ಒಂದಷ್ಟು ಬೆಳವಣಿಗೆ ಆಗುವ ಸಾಧ್ಯತೆ ಇದೆ ಅನ್ನೋದು ನಂದು ಒಂದು ಥಾಟ್ ಪ್ರಾಸೆಸ್. ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇನ್ನೊಂದು ವಿಚಾರ ಹೇಳಿದ್ದಾರೆ, ಒಬ್ಬ ಮಹಿಳೆ ಎಷ್ಟು ಒಂದು ಪ್ರಗತಿ ಅಥವಾ ಒಂದು ಸಾಧನೆ ಮಾಡ್ತಿದ್ದಾಳೆ ಅಷ್ಟೇ ಆ ಸಮುದಾಯ ಕೂಡ ಪ್ರಗತಿ ಅಥವಾ ಸಾಧನೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಇವತ್ತೇನು ನಮ್ಮ ಪುಣ್ಯ ಸ್ಮರಣ ದಿನ, ಅವ್ರದ್ದೇ ಆದಂತ ಆದರ್ಶಗಳನ್ನು ಇವತ್ತು ಮಾತ್ರ ಅಲ್ಲ ನಮ್ಮ ಇಡೀ ಜೀವನದಲ್ಲಿ ಪ್ರತಿ ದಿನ ಕೂಡ ನಾವು ಪಾಲನೆ ಮಾಡಬೇಕು. ನಾವೆಲ್ಲ ಹೆಚ್ಚಾಗಿ ಏನು ಆಡಳಿತ ವ್ಯವಸ್ಥೆಯಲ್ಲಿ ಇರುವ ನಾವುಗಳು ಕೂಡ ಇನ್ನೂ ಹೆಚ್ಚಾಗಿ ಅದನ್ನು ಪಾಲನೆ ಮಾಡಬೇಕು. ಹಂಗ್ ಮಾಡಿದ್ರೆ ಮಾತ್ರ ನಮ್ಮ ಸಮುದಾಯ ಇನ್ನೂ ಒಂದಷ್ಟು ಬದಲಾವಣೆ ಆಗುತ್ತೆ, ಇನ್ನೂ ಒಂದಷ್ಟು ನಮ್ಮ ದೇಶ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ನಿಮ್ಮ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.